ಮಹಾಭಾರತ ಅಂದ ತಕ್ಷಣ ಎಲ್ಲರಿಗೂ ವ್ಯಾಪ್ತ ಆಗೋದು ಮಹರ್ಷಿ ವೇದವ್ಯಾಸರು ರಚನೆ ಮಾಡಿದ್ದಾರೆ ಅಂತ. ಆದರೆ ಅವರು ರಚಿಸಿದ್ದ ಮಹಾಕಾವ್ಯವನ್ನು ಜನಜನಿತ ಮಾಡಿದ್ದು ಮನೆ ಮನೆಗಳಲ್ಲಿ ತಂದವರು BR ಚೋಪ್ರಾ ಅವರ ದೂರದರ್ಶನದ ರೂಪಾಂತರ. ಹಿಂದಿ ಭಾಷೆ ಅರ್ಥ ಆಗೋದೆಲ್ಲರಿಗೂ ಅದು ಸರಿಯಪ್ಪ, ಆದರೆ ಹಿಂದಿ ಅರ್ಥ ಆಗದೆ ಅಥವಾ ಅದು ಎಷ್ಟು ಪ್ರಚಲಿತಗೊಳ್ತು ಅಂದರೆ ಎಲ್ಲ ಭಾಷೆಗಳಲ್ಲೂ ಅದನ್ನು ರೂಪಾಂತರ ಮಾಡಿ ಕಿರುತೆರೆಯಲ್ಲಿ ನಡೆಸ್ಕೊಳ್ಳೋಕೆ ಶುರು ಮಾಡಿದ್ರು. ಇದೇ ರೀತಿ ಕನ್ನಡಕ್ಕೆ ಅನುವಾದ ಆಗಿರುವಂತಹ ಈ ಮಹಾಭಾರತದ ಕಿರುತೆರೆಯ ಧಾರಾವಾಹಿಯ ಶೀರ್ಷಿಕಾ ಗೀತೆಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಸಾನ್ವಿ ಮಠಪತಿ ಮತ್ತು ಸಂತೃಷ್ಟಿ ಮಠಪತಿ. ಈ ಮಕ್ಕಳು ಎಲ್ಲರ ಮಕ್ಕಳು ಏನಂದ್ರೆ ರಾಮಾಯಣ ಮಹಾಭಾರತ ಅಂದ್ರೆ ಹಿರಿಯರು ಮಕ್ಕಳಿಗೆ ಕಥೆ ಹೇಳಕ್ಕೆ ಬಲವಂತ ಮಾಡಿ ಕೂರಿಸ್ಕೊಂಡು ನಾವು ತಿಳಿಸ್ತೀವಲ್ವಾ. ಆದರೆ ಈ ಮಕ್ಕಳು ಆ ಧಾರಾವಾಹಿನ ನೋಡಿ ಎಷ್ಟು ಪ್ರಭಾವಿತರಾದರು ಅಂದ್ರೆ ಅವರೇ ನಾವು ಇದಕ್ಕೆ ನೃತ್ಯ ಯಾಕೆ ಮಾಡಬಾರ್ದು, ಇಡೀ ಮಹಾಭಾರತವನ್ನು ನಾವು ನೃತ್ಯದ ಮೂಲಕ ಹೇಗೆ ಕಟ್ಟಿಕೊಡ್ಬೋದು ಅಂತ ಮಕ್ಕಳು ತಾಯಿಗೆ ಹೇಳಿ ಅವರ ತಾಯಿಯವರು ಜ್ಯೋತಿ ಹಿರೇಮಠ ಅವರು ಇದರ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಚಪ್ಪಾಳೆಯೊಂದಿಗೆ ಸಾನ್ವಿ ಮಠಪತಿ ಮತ್ತು ಸಂತೃಷ್ಟಿ ಮಠಪತಿ ಅವರನ್ನು ಸ್ವಾಗತ. Yeah.